ಶುದ್ಧಗಂಗಾ ಘಟಕ ಲೋಕಾರ್ಪಣೆ ಕಾರ್ಯಕ್ರಮ ರಾಮದುರ್ಗ ತಾಲೂಕಿನ ಮನಿಹಾಳ ಗ್ರಾಮ ಪಂಚಾಯಿತಿ ಹತ್ತಿರದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಹಸ್ತಾಂತರ ಮಾಡಿ ಸಾರ್ವಜನಿಕರಿಗೆ ಉಪಯುಕ್ತವಾಗಲೆಂದು ನಿರ್ವಹಣೆಗೆ ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮನಿಹಾಳ ಗ್ರಾಮದ ಶಂಕರಯ್ಯ ಸ್ವಾಮೀಜಿ ಹಿರೇಮಠ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸುರೇಬಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಶ್ರೂಫ್ ಅಲಿ ಬಂದ್ಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಶುದ್ಧ ಗಂಗಾ ಜಲ ಆರೋಗ್ಯಕ್ಕೆ ಬಲ ಎಂಬ ಯುಕ್ತಿಯಂತೆ ನಾವೆಲ್ಲರೂ ವಿಮಾನ ಮೇಲೆ, ಕಾರಿನಲ್ಲಿ ಸಂಚರಿಸಬಹುದು, ಶಾಲಾ ಕಾಲೇಜುಗಳನ್ನು ಕಟ್ಟಿಸಬಹುದು. ಆದರೆ ಆರೋಗ್ಯ ಶುದ್ಧವಾಗಿರದಿದ್ದರೆ ನಮ್ಮ ಜೀವನ ವ್ಯರ್ಥವಾಗುತ್ತದೆ. ಅದಕ್ಕೆ ನಾವು ಶುದ್ಧ ಕುಡಿಯುವ ನೀರನ್ನು ನಿತ್ಯ ಬಳಸಬೇಕೆಂದು ಸಲಹೆ ನೀಡಿದರು. ಇನ್ನು ಮನಿಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೈ.ಬಿ. ಸಂಕನಗೌಡರು ಮಾತನಾಡುತ್ತಾ, ಈ ಮೊದಲು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ವಹಣೆ ಮಾಡುತ್ತಿದ್ದೆವು. ಆದರೆ ಅದು ಸರಿಯಾಗಿ ಕಾರ್ಯನಿರ್ವಹಿಸಲು ಆಗಲಿಲ್ಲ. ಆದ್ದರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಮನ್ನು ಸಂಪರ್ಕಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ನಿರ್ವಹಣೆ ಮಾಡಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಹೇಳಿದಾಗ, ನಮ್ಮೆಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸದಸ್ಯರನ್ನು ಒಳಗೊಂಡ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ನೀಡಿದೆವು. ಅದರಂತೆ ಶುದ್ಧ ಕುಡಿಯುವ ನೀರಿನ ಘಟಕವು ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಆಶಿಸಿದರು. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಎಚ್.ಆರ್. ಲವಕುಮಾರ್ ಮಾತನಾಡಿ, ನಮ್ಮ ಧರ್ಮಸ್ಥಳದ ವತಿಯಿಂದ 598ನೇ ಘಟಕವನ್ನು ನಾವು ಕಾರ್ಯಾರಂಭ ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲರೂ ಶುದ್ಧ ಕುಡಿಯುವ ನೀರನ್ನು ಬಳಸಿ ಆರೋಗ್ಯವನ್ನು ಸದೃಢವಾಗಿರಿಸಿ ಎಂದು ಕರೆ ನೀಡಿದರು. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ಕೆರೆ ಅಭಿವೃದ್ಧಿ ಅಭಿಯಂತರ ನಿಂಗರಾಜಿ ಮಾಳವಾಡ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿಕಟಪೂರ್ವ ಅಧ್ಯಕ್ಷ ಅಶೋಕ ಕುಲಗೋಡ್, ಸಂಕನಗೌಡ ಪಾಟೀಲ್ ಮಾತನಾಡಿದರು. ವೇದಿಕೆಯ ಮೇಲೆ ಮನಿಹಾಳ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಹನುಮವ್ವ ಪಿಡ್ಡನವರ್, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಹನುಮವ್ವ ಪ್ಯಾಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಮನಿಹಾಳ ವಲಯದ ಮೇಲ್ವಿಚಾರಕ ಮಂಜುನಾಥ್ ನಿರೂಪಿಸಿದರು. ರಾಮದುರ್ಗ ಕ್ಷೇತ್ರ ಯೋಜನಾಧಿಕಾರಿ ಸಚಿನ್ ಸ್ವಾಗತಿಸಿದರು. ಸುದ್ದಿ 108 ನ್ಯೂಸ್ ರಾಮದುರ್ಗ. ಈ ಮೊದಲು ನಾವು ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ವಹಣೆ ಮಾಡುತ್ತಿದ್ದು, ನಮ್ಮ ಗ್ರಾಮ ಪಂಚಾಯಿತಿಯು ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿರುವಂತಹ ಕಾರಣ ಎಲ್ಲವನ್ನೂ ಒಮ್ಮೆ ಅಚ್ಚುಕಟ್ಟಾಗಿ ನೋಡಿಕೊಳ್ಳಲಾದಂತಹ ಪರಿಸ್ಥಿತಿ ಇರ್ತಾವೆ. ಒಮ್ಮೆ ಅಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಈ ಘಟಕವನ್ನ ನಮಗೆ ಹಸ್ತಾಂತರಿಸಿದರೆ ನಾವು ಅದನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳುತ್ತೇವೆ ಅಂತ ಪ್ರಸ್ತಾವನೆ ಬಂದಾಗ, ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಎಲ್ಲ ಸದಸ್ಯರ, ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರ ಒಂದು ಸಹಮತಿಯೊಂದಿಗೆ ನಾವು ಇದನ್ನ ಘಟಕವನ್ನು ಅವರಿಗೆ ಹಸ್ತಾಂತರಿಸಿದರೆ ಅದು ವ್ಯವಸ್ಥಿತವಾಗಿಯೂ ನಡೀತೈತಿ. ಮತ್ತೆ ಜನರಿಗೆ ಏನಪ್ಪಾ ಅಂತಂದ್ರೆ ಶುದ್ಧ ಕುಡಿಯುವ ನೀರು 24x7 ಅವರು ನೋಡುವಂಗ ಆಗ್ತದೆ. ಯಾಕಂದ್ರೆ ನಾವು ಒಂದು ಘಟಕ ನೋಡ್ಕೊಳ್ಳೋದಕ್ಕೆ ಅವರು 500 ಘಟಕಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಏನಪ್ಪಾ ಅಂತಂದ್ರೆ ಅವರಲ್ಲಿ ಯಾವುದೇ ಒಂದು ಪಾರ್ಟ್ಸ್ ರಿಪೇರಿ ಬಂದ್ರೆ ಸಡನ್ ಆಗಿ ರಿಪೇರಿ ಮಾಡುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಆ ಒಂದು ಕಾರಣಕ್ಕ ನಮ್ಮ ಭಾಗದ ಎಲ್ಲಾ ಜನರಿಗೆ ಏನಪ್ಪಾ ಅಂತಂದ್ರೆ ಶುದ್ಧ ಕುಡಿಯುವ ನೀರು ಸಿಗಲಿ, ಯಾವಾಗಲೂ ಅದು 24x7 ಸಿಗುತ್ತೆ, ಎಲ್ಲರ ಆರೋಗ್ಯ ಸುಧಾರಣೆ ಆಗ್ತದೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನಪ್ಪಾ ಅಂತಂದ್ರೆ ನೋಡಿಕೊಳ್ಳಕ್ ಒಬ್ಬ ಸಿಬ್ಬಂದಿನೂ ಅದಕ್ಕೆ ಬೇಕಾಗಿರೋದ್ರಿಂದ ಆ ಸಿಬ್ಬಂದಿಯನ್ನು ಮತ್ತೆ ಬೇರೆ ಕೆಲಸಕ್ಕೆ ನಾವು ಉಪಯೋಗಿಸ್ಕೊಳ್ಳಕ್ಕೂ ಅನುಕೂಲ ಆಗುತ್ತ ಅನ್ನುವಂತ ಒಂದು ಅಭಿಪ್ರಾಯವನ್ನ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ವ್ಯಕ್ತಪಡಿಸಿದ ಕಾರಣ ನಾವು ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅವರಿಗೆ ಹಸ್ತಾಂತರಿಸಿದ್ದೇವೆ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಈ ಘಟಕವನ್ನ ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯತಿಯವ್ರಿಗಿಂತಲೂ ಅಗದಿ ಇವ್ರಿಗೆ ಕೊಟ್ಟಿದ್ದಕ್ಕೆ ಚಂದ ನಡೆಸ್ಕೊಂತ ಹೊಂಟಾರ. ಮತ್ತೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಯಾವಾಗ ಬೇಕಾದಂಗೆ ಸಿಗಾಕ್ತತಿ ಅನ್ನುವಂತ ಒಂದು ರೀತಿ ಜನರಲ್ಲಿ ಅಭಿಪ್ರಾಯ ಬರುವ ರೀತಿಯಲ್ಲಿ ಇದನ್ನು ಶುದ್ಧವಾಗಿ ನಡೆಸ್ಕೊಂತ ಹೋಗ್ಲಿ. ಹಾಗೆಯೇ ನಾವು ಎಲ್ಲರೂ ಏನಪ್ಪಾ ಅಂತಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛ ಶುದ್ಧ ಕುಡಿಯುವ ನೀರನ್ನ ನಾವು ಬಳಸಿ ಅದನ್ನು ಮತ್ತಷ್ಟು ಜನರಿಗೆ ತಿಳುವಳಿಕೆಯನ್ನ ಹೇಳಿ ಎಲ್ಲರ ಆರೋಗ್ಯ ಸುಧಾರಿಸುವಲ್ಲಿ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಮಹತ್ವದ ಪಾತ್ರವನ್ನು ವಹಿಸೋಣ. ಈ ಘಟಕವನ್ನ ವ್ಯವಸ್ಥಿತವಾಗಿ ಮತ್ತು ಶುದ್ಧವಾಗಿ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ಶುದ್ಧ ಕುಡಿಯುವ 598ನೇ ಶುದ್ಧಗಂಗಾ ಘಟಕ ಇವತ್ತು ಪೂಜ್ಯರು ನಮಗೆ ಈ ಹಸ್ತಾಂತರ ಮಾಡಿದ್ರು. ನಮ್ಮ PDO ಸಾಹೇಬರು ಹೇಳಿದ್ರು, ಖಂಡಿತ ವಾಸ್ತವವು ಕೂಡ ಹೌದು. ಯಾಕೆಂದ್ರೆ ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು, ಸರ್ಕಾರದ ಕೆಲವು ವ್ಯವಸ್ಥೆಗಳಲ್ಲಿ ಅದನ್ನ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಘಟಕ ಮಾಡಬಹುದು, ಒಂದು ಬಿಲ್ಡಿಂಗ್ ಕಟ್ಟಬಹುದು, ಒಂದು ಕಾಲೇಜ್ ಕಟ್ಟಬಹುದು, ಒಂದು ಆಸ್ಪತ್ರೆ ಕಟ್ಟಬಹುದು. ಆದ್ರೆ ಆಸ್ಪತ್ರೆ ಡಾಕ್ಟರ್ ಇರಬೇಕು, ಸರಿಯಾದ ಸೇವೆಯನ್ನ ಕೊಡಬೇಕು. ಆ ಸೇವೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಪಂಚಾಯತಿ ಮೂಲಕವೂ ಕೂಡ ಒಂದು ಕೆಟ್ಟ ಹೋಯ್ತು ಅಂತಂದ್ರೆ ಇಮಿಡಿಯೇಟ್ ಒಂದು ಅದನ್ನ ರಿಪೇರಿ ಮಾಡಿಸುವಂತ ವ್ಯವಸ್ಥೆಗಳು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಇರುವಂತ ಒಂದು ಫಲಕ್ ಸಿಸ್ಟಮ್ ಇದೆ, ಅದನ್ನ ನಾವು ಮಾಡಿಸ್ಕೊಳ್ಲಿಕ್ಕೆ ಆಗುತ್ತೆ. ಹಾಗಾಗಿ 90%
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಭಾಗಿತ್ವದಲ್ಲಿ 598ನೇ ನೂತನ ಶುದ್ಧ ಗಂಗಾ ಘಟಕದ ಉದ್ಘಾಟನಾ ಸಮಾರಂಭದ ಮುಖ್ಯ ಉದ್ಘಾಟನೆ ಒಂದು ಶುಭ ಸಂದೇಶ. ನಮ್ಮ ಮನ್ಯಾಗ ಸಾರ್ವಜನಿಕರು ಎಲ್ಲರಿಗೂ ಒಂದು ಶುಭ ಸಂದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಏನೈತಿ ಆಲ್ರೆಡಿ ಕೊಟ್ಟಬಿಟ್ಟಾರೆ, ಶುದ್ಧ ಗಂಗಾ ಜಲ ಆರೋಗ್ಯಕ್ಕೆ ಬಲ. ನಮ್ಮ ಆರೋಗ್ಯ ಚೆನ್ನಾಗಿತ್ತಪ್ಪ ಅಂತಂದ್ರೆ ನಾವು ಜೀವನದಲ್ಲಿ ಏನೇನು ಆಸೆ ಪಟ್ಟಿರ್ತೀವಿ ಅವನ್ನೆಲ್ಲ ನಾವು ಅಳವಡಿಸ್ಕೋಬಹುದು, ಉಪಯೋಗಿಸ್ಕೋಬಹುದು. ಉದಾಹರಣೆಯಾಗಿ ನಾವು ವಿಮಾನ ಹತ್ಬೋದು, ಹೆಲಿಕಾಪ್ಟರ್ ಹತ್ಬೋದು, BMW ಕಾರ್ನ ಹತ್ಬೋದು, ನಾವು ಸಿರಿ ಸಂಪತ್ತನ್ನು ಕಾಣ್ಬೋದು ಆರೋಗ್ಯವಾಗಿದ್ದು. ನಮ್ಮಂತಲ್ಲಿ ಕೋಟಿಗಟ್ಟಲೆ ಹಣ ಐತಿ, ಆರೋಗ್ಯ ಇಲ್ಲಪ್ಪ ಅಂದ್ರೆ ಎಲ್ಲವೂ ಶೂನ್ಯ. ಅದಕ್ಕಾಗಿ ನಾವೇಂತಿ ಆರೋಗ್ಯಕ್ಕೆ ಗಮನ ಕೊಡಬೇಕು. ಸಾಕಷ್ಟು ನಮ್ಮ ಹಿರಿಯರು ಹೇಳ್ತಾರೆ, ಬೋರಿ ನೀರು ಕುಡಿದ್ರೆ ಕಾಲು ಹಿಡಿತಾವು, ಮೊಣಕಾಯಿ ಹಿಡಿತಾವು, ಸಂದು ಹಿಡಿತಾವ ಅಂತ ಹೇಳಿ ಎಲ್ಲ ಸುಳ್ಳು ಮಾತ್ರ. ಎಲ್ಲ ತಂತ್ರಜ್ಞಾನ ಉಪಯೋಗ ಮಾಡಿನ ಇದೇ ತರ ಶುದ್ಧ ನೀರನ್ನು ಕೂಡ ಆಗ್ತಾವ. ನಮಗ್ ಗೊತ್ತೈತಿ, ಆಲ್ರೆಡಿ ನಾವು ಯೂಸ್ ಮಾಡೇವಿ, ಹಿರಿಯರು ಎಲ್ಲರಿಗೂ ಗೊತ್ತೈತಿ. ಸುಮಾರು 35-40 ವರ್ಷದ ಹಿಂದೆ ಬಾವಿಯಲ್ಲಿ ನಾವು ನೀರು ತಗೋತಿದ್ದೀವಿ ಸೇದಿ. ಆಮೇಲೆ ನಲ್ಲಿಯಿಂದ ನೀರು ತಗೊಂತಾ ಇದ್ದೀವಿ. ಗಲ್ಲಿಗೆ ಬೋರ್ವೆಲ್ ಪಂಪ್ ಇತ್ತು. ಇವಾಗ ನಾವು ಬೋರ್ ಹೊಡಿಸ್ಬೇಕಂದ್ರೆ ಊರ್ ದಾಟಿ 4-5 ಕಿಲೋಮೀಟರ್ ಊರ್ ದಾಟಿ ನಾವು ಬೋರ್ ಹೊಡಿಸಿ ನೀರು ತಗೋಬೇಕಾಗಿತ್ತು. ಅಲ್ಲಿ ಕೂಡ ಸಾಕಷ್ಟು ಆಳವಾಗಿ ಒಳಗೆ ಹೋಗೈತಿ. ಉದ್ದೇಶ ಏನಪ್ಪಾ ಅಂದ್ರೆ ಜಲ ಭೂಮಿಯಲ್ಲಿ ಕಡಿಮೆ ಆಗೈತಿ. ಜಲ ಭೂಮಿಯಲ್ಲಿ ಕಡಿಮೆ ಆಗೋದ್ರಿಂದ ಕ್ಲೋರೈಡ್ ಹೆಚ್ಚಾಗೈತಿ. ಆ ಕ್ಲೋರೈಡ್ ಹೆಚ್ಚಾಗೈತಿಪ್ಪ ಅಂದ್ರೆ ನಮಗೇನಾಗೈತಿ, ನಾವು ಸಾಕಷ್ಟು ಕಡೆ ನೋಡ್ತೀವಿ, ಈಗ ನೀರು ಕುಡ್ತೀವಿ, ನಮಗೆ ನೆಗಡಿ ಆಯ್ತು, ನಮ್ಗೆ ವಾಂತಿ ಬೇದಿ ಆಯ್ತು.